ಅವ್ರಿಗೆ ಭಾಳ ದಿವಸಗಳ ನಂತರ ನೀವು ಈ ಒಂದು ಆಷಾಢ ಮಾಸದ ಭಾನುವಾರದ ದಿನ ಮುಂಜಾನೆಯ ಚಾಮುಂಡಿಯ ಕಡೆಗೆ ನಮ್ಮ ನಡಿಗೆ ಅಂತೇಳಿ ಒಂದು ನಡಿಗೆಯನ್ನು ಪೂರೈಸಿದ್ದೀರಿ. ಅನುಭವ ಹೇಗಿದೆ ಸ್ವಲ್ಪ ತಿಳಿಸ್ತೀರಾ? ಅಣ್ಣ ನಮಸ್ಕಾರ. ಮನು ನಮಸ್ತೆ. ಮಧು ನಮಸ್ತೆ. ಏನಂದರೆ ರಾತ್ರಿ ನಮ್ಮದೊಂದು ಅಗ್ರಿಮೆಂಟ್ ಇದ್ದುದರಿಂದ ಮೈಸೂರಲ್ಲಿ ಇಲ್ಲೇ ಬಂದು ಉಳ್ಕೊಳ್ಳುವಂಥ ಪ್ಲಾನ್ ಆಯಿತು. ಉಳ್ಕೊಂಡಾಗ ಮನು ಫೋನ್ ಮಾಡಿದೋದಕ್ಕೆ ಮತ್ತು ಮೈಸೂರಿಗೆ ಬಂದುಬಿಡಿ ಅಂತ ನಾನು ಹೇಳಿದೆ. ಸೊ ಒಂದು ಡಿನ್ನರ್ ಮುಗಿಸಿ ತಿನ್ನೋದನ್ನ ಕರಗಿಸ್ಬೇಕು ಅಂದ್ಬಿಟ್ಟು ಚಾಮುಂಡಿ ಬೆಟ್ಟನ ಹತ್ತೋಣ ಅಂತ ಒಂದು ಯೋಜನೆ ರೂಪಿಸಿ ಅದಕ್ಕೆ ತಕ್ಕಂತೆ ಬೆಳಗ್ಗೆ ಭಾಳ ಒಂದು ತಂಪಾದ ವಾತಾವರಣದಲ್ಲಿ ಹತ್ತಬೇಕಾದ್ರೆ ಸ್ವಲ್ಪ ಆಯಾಸ ಆದರೂ ಕೂಡ ನಿಮ್ಮೆಲ್ಲರ ಜೊತೆ ಬೆಟ್ಟ ಹತ್ತೋದು ಒಂದು ಸಿಹಿಯಾದ ಅನುಭವ. ಯಾಕೆಂದರೆ ನಮ್ಮ ಬದುಕಿನ ಬುತ್ತಿಗಳಿಗೆ ಸೇರ್ಬೋದಾದ ನೆನಪುಗಳು ಇವೆಲ್ಲ. ನಾವು ಮುಂದೊಂದು ದಿನ ಇದೆಲ್ಲವನ್ನು, ಅದರಲ್ಲೂ ಮನು ಇವಾಗ ಮಾಡ್ತಾ ಇರೋ ವೀಡಿಯೋವನ್ನು ಒಂದು 10 ವರ್ಷ 20 ವರ್ಷದ ಮೇಲೆ ನೋಡಿದ್ರೆ ನಮ್ಮೆಲ್ಲ ಭಾಳ ಖುಷಿ ಪಡುವಂಥ ದಿನ ಇವತ್ತಾಗಿರ್ತದೆ. ಮುಂದೊಂದು ದಿನಕ್ಕೆ ಭಾಳ ಒಂದು ಈ ವಿಡಿಯೋವನ್ನು ನೋಡಿದಾಗ ಭಾಳ ಖುಷಿ ಹೆಮ್ಮೆ ಅನಿಸುತ್ತೆ. ಭಾಳ ಚೆನ್ನಾಗಿತ್ತು ಅಣ್ಣ. ತುಂಬ ಜನ ಇದ್ದರು. ಬಟ್ ಮೇಲುಕತ್ತಿ ಮೈಸೂರನ್ನ ಒಂದು ಸರಿ ನೋಡಿದಾಗ ಭಾಳ ಖುಷಿ, ಭಾಳ ಹೆಮ್ಮೆ, ನಾವೆಷ್ಟು ಪುಣ್ಯವಂತರು ಅಂತ ಅನ್ನಿಸ್ತು ಅಣ್ಣ. ಆರೋಗ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಥರ ನಡಿಗೆಯನ್ನು ಮಾಡೋದ್ರಿಂದ ಆರೋಗ್ಯ ವೃದ್ಧಿಸುತ್ತಾ ಹೇಗೆ ಅನ್ನುವಂಥ ವಿಚಾರ ಏನಾದರೂ? ಅಣ್ಣ, ನಮ್ಮ ಸ್ನೇಹಿತರುಗಳಲ್ಲಿ ತುಂಬ ಜನಕ್ಕೆ ಒಂದು ಏನಾಗಿದೆ ಅಂತ ಅಂದರೆ, ನಾವೆಲ್ಲರೂ ಆರೋಗ್ಯ ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಾಗಿ ಕೆಲವೇ ಮಂದಿ ಪಾಲಿಸ್ಕೊಂಡು ಬರ್ತಾ ಇರೋದು ನಾವೆಲ್ಲ. ಬಟ್ ಆರೋಗ್ಯ ಇನ್ಮೇಲೆ ನಾವು ನೋಡ್ಕೊಳ್ಳೇಬೇಕು. ಏಕೆಂದರೆ ನಾವು ನಮ್ಮ ಸ್ನೇಹಿತರುಗಳೆಲ್ಲರೂ ಒಂದು ಹಂತಕ್ಕೆ ಅಚೀವ್ಮೆಂಟ್ ಅನ್ನೋದು ಏನಿದೆಯೋ ಅದನ್ನು ನಾವು ಅಚೀವ್ ಮಾಡಿದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಆರೋಗ್ಯವೇ ನಮ್ಮ ಭಾಗ್ಯ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾಪಾಡ್ಕೋತಾ ಇನ್ನೂ ಒಂದು 100 ವರ್ಷ, ಇನ್ನೊಂದು 50 ವರ್ಷ ಬದುಕುವಂಥ ಒಂದು ಯೋಜನೆನ ನಾವು ರೂಪಿಸ್ಕೊಂಡು ಬದುಕೋಣ. ಇವತ್ತಿನ ಅನುಭವದಲ್ಲಿ ನೀವು ಮತ್ತೆ ಚಾಮುಂಡಿ ಬೆಟ್ಟನ ಹತ್ತಬೇಕು ಅನ್ನುವಂತಹ ಒಂದು ಆಸೆ ಏನಾದರೂ ಇಟ್ಕೊಂಡಿದ್ದೀರಾ? ಅಣ್ಣ, ನಾನು ಚಾಮುಂಡಿ ಬೆಟ್ಟ ಹತ್ತಿರೋದೆಲ್ಲ ಸ್ನೇಹಿತರ ಜೊತೆಲೇ. ನೀವೆಲ್ಲ ಯಾವ್ಯಾವಾಗ ಸಿಗ್ತಿರೋ ಅವಾಗೆಲ್ಲನೂ ಚಾಮುಂಡಿ ಬೆಟ್ಟ ಹತ್ತೋಣ ಇನ್ಮೇಲೆ. ಈಗ ಸ್ನೇಹಿತರಿಗೆ ನೀವು ಕೊಡುವ ಪ್ರಾಮುಖ್ಯತೆಗೆ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ, ನೀವು ಒಂಟಿಯಾಗಿ ಬಂದಾಗ ಈ ಕಡೆ ಏಕಾಂತದಲ್ಲಿ ಬೆಟ್ಟವನ್ನು ಹತ್ತುವ ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ. ಅದನ್ನು ಅನುಭವ ಯಾಕೆ ಮಾಡಬಾರ್ದು? ಅಣ್ಣ, ನನಗೆ ಡ್ರೈವಿಂಗ್ ಮಾಡೋದು, ಏಕಾಂತದಲ್ಲಿ ಡ್ರೈವಿಂಗ್ ಮಾಡೋದು, ಹಾಡು ಕೇಳ್ಕೊತಾ ಡ್ರೈವಿಂಗ್ ಮಾಡೋದು ನನಗೆ ಭಾಳ ಇಷ್ಟ. ಬಟ್ ನಡೆಯೋದು ಯಾವತ್ತೂ ಸ್ನೇಹಿತರ ಜೊತೇಲಿ ಇರಬೇಕು ಅಂತಲೇ ನಾನು ಭಾವಿಸ್ತೀನಿ. ಬಟ್ ನಾನು ಭಾಳ ಪುಣ್ಯವಂತ. ಇಲ್ಲ ಮನು ಇರ್ತಾನೆ, ಇಲ್ಲ ಸುಧಾ ಇರ್ತಾನೆ, ಇಲ್ಲ ನೀನು ಇರ್ತೀಯ, ಇಲ್ಲ ನಮ್ಮ ಮಳವಳ್ಳಿ ಕೆಂಪಣ್ಣ ಕುಮಾರಣ್ಣ ಇರ್ತಾರೆ. ಭಾಳ ಪುಣ್ಯ ಮಾಡಿದ್ವಿ ನಾವು ಇಂಥ ಒಂದು ಸ್ನೇಹಿತರ ಒಂದು ಗುಂಪನ್ನು ನಮ್ಮ ಜೊತೇಲಿ ಇರೋದಕ್ಕೆ. ಹೌದು, ನಾವು ಪುಣ್ಯ ಮಾಡಿದ್ವಿ ನಿಮ್ಮಂಥ ಸ್ನೇಹಿತರನ್ನು ಪಡ್ಕೊಳ್ಳಿಕ್ಕೆ. ಇಡೀ ಸನ್ಮಿತ್ರ ಪಡೆ ಅದಕ್ಕೆ ಆಭಾರಿಯಾಗಿರ್ತದೆ ಅಂತೇಳಿ ಭಾವಿಸ್ತಾ, ನಿಮ್ಮೊಂದಿಗೆ ಈ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಮಧುಸೂದನ್ ಅವರು, ನಾವು ಹಿಂದೆ ಬೆಟ್ಟ ಹತ್ತಿದಂಥ ಸಂದರ್ಭದಲ್ಲಿ ಮೆಟ್ಲು ಹತ್ತಬೇಕಾದ್ರೆ ತಾವು ಕಡೆಯ ಸ್ಥಾನ ಪಡೆದಿದ್ರಿ. ಆದರೆ ಇವತ್ತು ಮೊದಲ ಸ್ಥಾನದಲ್ಲಿ ಬೆಟ್ಟ ಹತ್ತಿ ಇಳಿದಿದ್ದೀರಾ. ಏನು ಅನ್ನಿಸ್ತಾ ಇದೆ ನಿಮಗೆ ಈ ಸಂದರ್ಭ? ಅವತ್ತು ಗ್ಯಾಸ್ ಇತ್ತು, ಇವತ್ತು ಗ್ಯಾಸ್ ಇಲ್ಲ. ಈ ದಿನ ನಮಗೆ ಇನ್ಸ್ಪಿರೇಷನ್ ಆಗಿ ಮಂಡ್ಯದ ADC ಅವರು ಸಿಕ್ಕಿದ್ರು, ಶಿವಮೂರ್ತಿಯವರು, ಮತ್ತು ನಮ್ಮ ಮಿತ್ರ ಚಂದ್ರಶೇಖರ್ ಅವರು ಕೂಡ ನಮ್ಮ ಸಮನಾಗಿ ಜೊತೆಲೇ ಹೊರಟ್ವಿ. ಹಾಗಾಗಿ ಯಶಸ್ವಿಯಾಗಿ ಪೂರ್ತಿ ಎಲ್ಲೂ ಕೂರ್ದೇ ಮತ್ತು ಎಲ್ಲೂ ನಿಲ್ದೇ ಒಂದೇ ಹಂತವಾಗಿ ನಿಧಾನವಾಗಿ ಪೂರ್ತಿ ಬೆಟ್ಟ ಹತ್ತಿದ್ವಿ. ಖುಷಿಯಾಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇದೇ ರೀತಿ ನನ್ನ ಸನ್ಮಿತ್ರರು ಕೂಡ ಎಲ್ಲ ಬೆಟ್ಟ ಹತ್ತಬೇಕು, ನಮ್ಮ ಆರೋಗ್ಯ ಕಡೆ ಗಮನ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಈ ಬೆಟ್ಟ ಹತ್ತುವ ಬಗ್ಗೆ ನಿಮ್ಮ ಮುಂದಿನ ಯೋಜನೆಗಳೇನಾದರೂ ಇದೆಯಾ? ಖಂಡಿತ ಇದೆ. ಆ ಯೋಜನೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ನಮ್ಮ ಮೊದಲು ಇವಾಗ ಏನು ಹಂತವಾಗಿ ನಾವೇನು ಬೆಟ್ಟ ಹತ್ತುತ್ತಾ ಇದ್ದೀವಿ, ನೆಕ್ಸ್ಟು ಯಾವುದಾದ್ರೂ ರಜಾ ದಿನಗಳಾಗ್ಬೋದು, ನಮ್ಮ ಫ್ಯಾಮಿಲಿಗಳನ್ನ ಕರ್ಕೊಬಂದು ಹತ್ತೋದು, ಮತ್ತು ನಮ್ಮ ಸ್ನೇಹಿತರ ಜೊತೆ ಹತ್ತೋದು, ಈ ಥರ ಮಾಡೋಣ ಅಂಥೇಳಿ ಒಂದು ನನ್ನ ಅನಿಸಿಕೆ. ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಮಧುಸೂದನ್ ಅವರೇ. ಧನ್ಯವಾದ. ಅಣ್ಣ ನಮಸ್ತೆ. ಆ್ಯಕ್ಚುಲಿ ಬೆಟ್ಟ ಹತ್ತೋದ್ರಲ್ಲಿ ಬಹುಶಃ ನಮ್ಮ ಸನ್ಮಿತ್ರ ಪಡೆಯಲ್ಲಿ ನಿನ್ನದೇ ಸದಾ ಕೀರ್ತಿಯಲ್ಲಿರುತ್ತೆ. ಕಾರಣ ಆದರೂ ಇಷ್ಟೇ, ನೀನು ಏನು ಬೆಟ್ಟಗಳನ್ನು ಹತ್ತಿದೆಯೋ, ಅಂದರೆ ಚಾಮುಂಡಿ ಬೆಟ್ಟವನ್ನೇ ಎಷ್ಟು ಬಾರಿ ಹತ್ತಿದೆಯೋ, ಅಥವಾ ಜೊತೆಗೆ ನೀನು ಪ್ರಕೃತಿ ಪ್ರೇಮಿ, ಪ್ರಕೃತಿ ಸಂಚಾರಿ. ಸೊ 100 ಬಾರಿ ಹತ್ತಿ ಇಳಿದಿದೆಯಾ. ಬಹುಶಃ ನಮ್ಮ ಇಡೀ ಸನ್ಮಿತ್ರ ಪಡೆಗೆ ನೀನೇನು ಇನ್ಸ್ಪಿರೇಷನ್ ಅಂತ ನಾವು ಅಂದ್ಕೊಂಡಿದ್ದೀವಿ.
ಸೊ ಇದು ನೀವು ನಮ್ಮ ಏನು 13 ಜನ ಪಡೆ ಏನಿದೆಯೋ ಅವರು ಕೂಡ ನಿಮ್ಮಂತೆಯೇ ಪ್ರಕೃತಿ ಪ್ರೇಮಿ ಆಗಲಿಕ್ಕೆ ಮತ್ತು ಪ್ರಕೃತಿ ಸಂಚಾರಿ ಆಗಲಿಕ್ಕೆ ಮತ್ತು ಬೆಟ್ಟವನ್ನು ಹತ್ತಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಿಮ್ಮ ಒಂದು ಸಂದೇಶವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಬೇಸಿಕಲಿ ನಾವು ಬದುಕ್ತಾ ಇರೋದು ಪರಿಸರ ಮತ್ತು ಪ್ರಕೃತಿಯ ನಡುವೆ. ಪ್ರಕೃತಿಗೆ ಮರಳಿ ಇವತ್ತಿನ ಜನ ಎಲ್ಲ ಹಣದ ಹಿಂದೆ ಓಡುವ ಪ್ರಯತ್ನದಲ್ಲಿ ತಮ್ಮ ಆರೋಗ್ಯವನ್ನು ಕಡೆಗಣಿಸ್ತಾ ಇದ್ದಾರೆ. ನಾನು ಅದೇ ರೀತಿ ನನ್ನ ಲೈಫ್ ಸ್ಟೈಲಿಂದ ನನ್ನ ಆರೋಗ್ಯ ತೀರಾ ಹದಗೆಟ್ಟ ಸಂದರ್ಭದಲ್ಲಿ ಅಂತಿಮ ಆಯ್ಕೆಯಾಗಿ ಚಾಮುಂಡಿ ತಾಯಿಗೆ ಸೈಕ್ಲಿಂಗಿಂದ ಪ್ರಾರಂಭ ಮಾಡಿದೆ. ಆನಂತರ ಆರೋಗ್ಯ ಸುಧಾರಣೆ ಕಂಡು ನಾನು ತಾಯಿ ಆಶ್ರಯ, ನನಗೆ ಇಲ್ಲಿ ಅತ್ಯಂತ ಖುಷಿಯಾಗಿರುವಂಥ ಜಾಗ ಯಾವುದಾದ್ರೂ ಇದ್ದರೆ ಚಾಮುಂಡಿ ಬೆಟ್ಟ. ಪ್ರತಿಯೊಂದು ರಸ್ತೆಗಳಲ್ಲಿ, ಬೆಟ್ಟಗಳಲ್ಲಿ, ಮರಗಿಡಗಳ ಜೊತೆಯಲ್ಲಿ ಮಾತಾಡ್ತಾ ಏಕಾಂತದಲ್ಲಿ ಕಳೀತಕ್ಕಂತಹ ಸಮಯವೇ ಸುಂದರ ಲೋಕ ಅಂತೇಳಿ ನಾನು ಭಾವಿಸ್ತೀನಿ. ಧನ್ಯವಾದ ಅಣ್ಣ. ಆ್ಯಕ್ಚುಲಿ ನಿಮ್ಮದು ಮತ್ತೊಂದು ಒಂದು ಪಾಡ್ಕಾಸ್ಟ್ ಮಾಡಬೇಕು, ಯಾಕೆಂದರೆ ನಿಮ್ಮಿಂದ ಹಲವು ಮಾಹಿತಿಗಳನ್ನು ನಾವು ಪಡ್ಕೊಳ್ಬೇಕು. ದಯಮಾಡಿ ನಮ್ಮ ಎಲ್ಲ ಸನ್ಮಿತ್ರ ಪಡೆ ಮತ್ತೊಮ್ಮೆ, ಏಕೆಂದರೆ ನಾವು ಬಹುಶಃ 1 ವರ್ಷದ ಹಿಂದೆ ಹಲವಾರು ಬಾರಿ ಅಂದರೆ ರಜನಿಯಣ್ಣ ಕಾರಣ ನಿಮಿತ್ತ ನಾವು ಅವಾಗವಾಗ ಬಂದು ಬೆಟ್ಟವನ್ನು ಹತ್ತುತ್ತಿದ್ದೋ, ಅದು ಮತ್ತೆ ಪುನರ್ ಸ್ಥಾಪಿತವಾಗಲಿ, ಎಲ್ಲರೂ ಕೂಡ ಸೇರುವಂಥ ಸದ್ಭಾಗ್ಯ ಎಲ್ಲರಿಗೂ ಸಿಗಲಿ ಮತ್ತು ಸೇರುವಂಥ ಮನಸ್ಸಾಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಇವತ್ತಿನ ನಡಿಗೆಗೆ ನಮ್ಮೆಲ್ಲರಿಗೂ ಪ್ರೇರಣಾತ್ಮಕವಾಗಿ ನಮ್ಮನ್ನು ಜೊತೆಯಾಗಿ ಕರೆದುಕೊಂಡೋಗಿ ದರ್ಶನ ಮಾಡಿಸಿದ್ರಿ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದ ಅಣ್ಣ. ಧನ್ಯವಾದಗಳ ನಿಮಗೂ ಕೂಡ.